ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾ ಸುಮ್ನೆ ಇಂಜೆಕ್ಷನ್ ತಗೋ. ನಾನು ಯಾಕೆ ತಗೋಬೇಕು? ಸೀತಮ್ಮ ಯಾಕೆ ನನಗೆ ಸುಜಿ ಚುಚ್ಚಿ ಹೋಗಿ ಬರ್ತಾ ಇದ್ದಾಳೆ? ಯಾಕಂದ್ರೆ ನನಗೆ ಡಯಾಬಿಟಿಸ್ ಇದೆ ಅಲ್ವಾ, ಅಂದ್ರೆ ಸಕ್ಕರೆ ಕಾಯಿಲೆ. ಈಗ ನೀನು ನಾನಲ್ವಾ, ಸೊ ನೀನು ಇಂಜೆಕ್ಷನ್ ತಗೋಬೇಕು ಸುಬ್ಬಿ. ಸೀತಮ್ಮ ನನಗೆ ಡೈಲಿ ಇಂಜೆಕ್ಷನ್ ಕೊಡ್ತಾಳೆ. ಅದೆಲ್ಲ ಆಗಿಲ್ಲ. ನಿನ್ನ ಕಾಯಿಲೆ ಇದ್ರೆ ನಾನು ಯಾಕೆ ಚೂಸ್ಕೋಬೇಕು? ಅರೆ ಸೀತಮ್ಮ ನಿನ್ನ ನಾನು ಅನ್ಕೊಂಡಿದ್ದಾಳಲ್ವಾ, ಅದಕ್ಕೆ ಇಂಜೆಕ್ಷನ್ ತಗೋ ಸುಬ್ಬಿ. ಆಗಿಲ್ಲ ಅಂದ್ರೆ ಆಗಾಕಿಲ್ಲ. ಸೀತಮ್ಮ ನನ್ನ ಮುದ್ದು ಮಾಡ್ತಾರೆ ಅಂತ ಬಂದ್ರೆ ಸೂಜಿ ಚುಚ್ಚೋಕೆ ಬರ್ತಾರೆ. ಈ ತರ ಆದ್ರೆ ನಾನೇನ್ ಮಾಡ್ಲಿ? ಒಂದು ಐಡಿಯಾ. ಏನು? ನೀನು ನಮ್ಮ ಅಪ್ಪನ ಹತ್ರ ಇಂಜೆಕ್ಷನ್ ತಗೊಂತೀನಿ ಅಂತ ಹೇಳು, ಆಗ ಸೀತಮ್ಮ ಸುಮ್ಮನಾಗ್ತಾಳೆ. ಅಪ್ಪ ನಿನ್ಗೆ ಇಂಜೆಕ್ಷನ್ ಕೊಡೋ ತರ ಡ್ರಾಮಾ ಮಾಡ್ತಾರೆ. ಪ್ರಾಬ್ಲಮ್ ಸಾಲ್ವ್. ನೀನು ಆಶ್ರಯ ಅಂದ್ರೆ ಜಯ. ಅವನ್ ಚುಚ್ಚ ಬಿಡ್ತಾನೆ. ಅವನ್ ಸವಾಸನೆ ಬೇಡ. ನಮ್ಮಪ್ಪ ಚುಚ್ಚಲ್ಲ ಸುಬ್ಬಿ. ನಮ್ಮಪ್ಪ ಎಷ್ಟು ಒಳ್ಳೆಯವರು ಅಂತ ಹೋಗ್ತಾ ಹೋಗ್ತಾ ನಿನ್ಗೆ ಗೊತ್ತಾಗುತ್ತೆ. ಸುಬ್ಬಿ ಸುಮ್ಮನೆ ನಾನು ಹೇಳ್ದಂಗ್ ಮಾಡು, ಇಲ್ಲಾಂದ್ರೆ ಸೀತಮ್ಮ ನಿನ್ಗೆ ಇಂಜೆಕ್ಷನ್ ಕೊಟ್ಬಿಡ್ತಾಳೆ. ಓ ನೀನ್ ಇಲ್ಲೇ ಇದ್ಯಾ? ಪಟ್ ಅಂತ ಇಂಜೆಕ್ಷನ್ ಕೊಟ್ಬಿಡ್ತೀನಿ. ನಂಗೆ ಅವರೇ ಕೊಡ್ಬೇಕು. ಅವರು ಅಂದ್ರೆ ಅವರಯ್ಯ. ಅಪ್ಪನ ಅಪ್ಪಂಗೆ ಇಂಜೆಕ್ಷನ್ ಕೊಡಕ್ಕೆ ತುಂಬಾ ಭಯ ಅಲ್ವಾನಾ? ಇಲ್ಲ ಸೀತಾ, ನಂಗೂ ಅಭ್ಯಾಸ ಆಗ್ಲಿ. ಇನ್ಮೇಲಿಂದ ನಾನೇ ಕೊಡ್ತೀನಿ. ಏನೂ ಆಗೋದಿಲ್ಲ. ಆಗೋಯ್ತು. ಹೇಳಿಲ್ವಾ ನಮ್ಮಪ್ಪ ಎಷ್ಟು ಒಳ್ಳೆಯವರು ಅಂತ? ನೋಡು, ನನ್ನಪ್ಪ ನಿನ್ಗೆ ಸೂಜಿ ಚುಚ್ಚೇ ಇಲ್ಲ. ಅಂತೂ ಇಂತೂ ಅಪ್ಪ ಇಂಜೆಕ್ಷನ್ ಕೊಡೋದನ್ನ ಕಲ್ಸ್ಬಿಟ್ರು ನೋಡು. ಇನ್ಮೇಲಿಂದ ನನ್ನ ಮಗಳಿಗೆ ನಾನೇ ಇಂಜೆಕ್ಷನ್ ಕೊಡೋದು. ಓಕೆ ಡನ್. ಅಪ್ಪ ಬಂದ್ರು ನೋಡಿ, ಈ ಕಡೆ ಬಂದು ಮಲ್ಕೋಬಾ. ಇಲ್ಲ, ನಾನು ಇಲ್ಲೇ ಮಲ್ಕೊಂತೀನಿ. ಯಾವಾಗ್ಲೂ ನಮ್ಮಿಬ್ರು ಮಧ್ಯೆ ತಾನೇ ಮಲಗ್ತಿದ್ದೆ. ಬಾ ಮಲ್ಕೋ. ಪರವಾಗಿಲ್ಲ ಸೀತಾ, ಅವಳಿಗೆ ನಿದ್ದೆ ಬಂದಿರ್ಬೇಕು, ಅವಳು ಅಲ್ಲೇ ಮಾಡ್ಕೊಳ್ಳಿ. ಸರಿರಾ, ನೀವು ಕತೆ ಶುರು ಮಾಡಿ. ಪುಟ, ನಿಂಗೆ ಯಾವ ಕತೆ ಬೇಕು? ಕತೆನಾ? ಏನ್ ಕತೆ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.